ವೆಲ್ಕಮ್ ಟು ದ ಚಾನಲ್ ಮ್ಯಾಥ್ಸ್ ಬೈ ಸ್ವಾತಿ ಮ್ಯಾಮ್ ಕನ್ನಡ ಮಾಧ್ಯಮ. ನಾವು ತ್ರಿಕೋನಮಿತಿ ಪ್ರಸ್ತಾವನೆ ಅಂತಕ್ಕಂಥ ಪಾಠವನ್ನು ಶುರು ಮಾಡಿದ್ದೇವೆ ಮತ್ತು ಪಾಠದ ಮೊದಲ 2 ಅಭ್ಯಾಸಗಳನ್ನು ಸಾಲ್ವ್ ಮಾಡ್ತಾ ಇದ್ದೇವೆ. ಮೊದಲನೇ ಅಭ್ಯಾಸ ಆಲ್ರೆಡಿ ಮುಗಿದಿದೆ. ಈ ಕೊನೆಯ 2ನೇ ಅಭ್ಯಾಸದ ಕೆಲವು ಸಾಧಿಸಿ ಪ್ರಶ್ನೆಗಳನ್ನು ನಾವು ಡೀಲ್ ಮಾಡ್ತಾ ಇದ್ದೀವಿ. ಓಕೆ, ಈಗ ನೀವು ಒಂಚೂರು ಬೋರ್ಡನ್ನು ನೋಡಿದ್ರೆ ಹಿಂದಿನ ಸಾಧಿಸಿ ಲೆಕ್ಕಗಳನ್ನು ಸ್ವಲ್ಪ ಆಲ್ರೆಡಿ ನೀವು ನೋಡಿ ಆಗಿದೆ. ಕ್ವೆಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಅದನ್ನು ಕೂಡ ತಲೆಯಲ್ಲಿ ಇಟ್ಕೋಬೇಕು. ಅಂಡರ್ಸ್ಟ್ಯಾಂಡಿಂಗ್ ಎಚ್ಚರ ಇರಲಿ. ಫೈನ್. ನಾವು ಸಿ ಹಿಯರ್ ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಟ್ಯಾನ್ ಟೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಟೀಟಾ, ಕಾಟ್ ಟೀಟಾ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಸೀಕ್ ಟೀಟಾ ಇಂಟು ಕೊಸೆಕ್ ಟೀಟಾ. ಈ ಪ್ರಶ್ನೆ 4 ಅಂಕಕ್ಕೆ ತುಂಬಾ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡಿಂಗ್, 4 ಮಾರ್ಕ್ಸ್ ಕ್ವೆಶನ್. ಸೊ ಈಗ ಯಾವ ರೀತಿಯಾಗಿ ನಾವು ಇದನ್ನು ಸಾಧಿಸಬೇಕು, ಇಲ್ಲಿನೂ ಕೂಡ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಎಡಬದಿಯನ್ನು ಸಾಲ್ವ್ ಮಾಡ್ತಾ ಬಲ ಬದಿಗೆ ಬಂದು ತಲುಪ್ತೀನಿ. ಓಕೆ, ಸೊ ಮೊದಲನೇದಾಗಿ ಎಡಬದಿಯನ್ನು ಬರ್ಕೊಳ್ಳೋಣ. ಸೊ ಎಡಬದಿಯಲ್ಲಿ ಏನಿದೆ ಸ್ವಲ್ಪ ಗಮನ ಇಟ್ಟು ನೋಡಿ. ಎಡಬದಿಯಲ್ಲಿ ಟ್ಯಾನ್ ಟೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಟೀಟಾ ಪ್ಲಸ್ ಕಾಟ್ ಟೀಟಾ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಟೀಟಾ. ಓಕೆ, ನಾನೀಗ ಏನು ಮಾಡ್ಕೋತೀನಿ ಅಂತ ಹೇಳಿದರೆ, ಕೊಟ್ಟಿರುವಂತಹ ತ್ರಿಕೋನಮಿತಿ ಅನುಪಾತಗಳನ್ನು ಸೈನ್ ಮತ್ತು ಕಾಸ್ ರೂಪದಲ್ಲಿ ಬರಿತೀನಿ. ಓಕೆ, ಅಂದರೆ ಸೈನ್ ಮತ್ತು ಕಾಸ್ ರೂಪದಲ್ಲಿ ಯಾವ ರೀತಿ ಬರಿತೀನಿ ಅಂತ ಹೇಳಿದರೆ, ಟ್ಯಾನ್ ಟೀಟಾ. ಓಕೆ, ಟ್ಯಾನ್ ಟೀಟಾವನ್ನು ಸೈನ್ ಮತ್ತು ಕಾಸ್ ರೂಪದಲ್ಲಿ ಯಾವ ರೀತಿಯಾಗಿ ಬರಿತೀವಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಟ್ಯಾನ್ ಟೀಟಾವನ್ನು ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಅಂತ ಹೇಳಿ ಬರಿತೀವಿ ಅಲ್ವಾ. ಅದೇ ರೀತಿಯಾಗಿ ಕಾಟ್ ಟೀಟಾವನ್ನು ಯಾವ ರೀತಿಯಾಗಿ ಬರಿತೀವಿ, ಕಾಟ್ ಟೀಟಾವನ್ನು ಇದು ಟ್ಯಾನ್ನ ಹೃತ್ಕೃಮ ಆಗಿರೋದ್ರಿಂದ ಇದರ ಉಲ್ಟ ಅಲ್ವಾ, ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ. ಅಂಡರ್ಸ್ಟ್ಯಾಂಡಿಂಗ್. ಈಗ ನೋಡಿ, ಟ್ಯಾನ್ ಟೀಟಾ ಸೈನ್ ಬೈ ಕಾಸ್, ಕಾಟ್ ಟೀಟಾ ಕಾಸ್ ಬೈ ಸೈನ್. ಈಗೇನು ಮಾಡ್ತೀನಿ ಅಂತ ಹೇಳಿದರೆ, ಈ ಬೆಲೆಗಳನ್ನು ಕೊಟ್ಟಿರುವಂತಹ ಎಡಬದಿ ಭಾಗದಲ್ಲಿ ಬಳಸ್ತೀನಿ ಅಲ್ವಾ. ಸೊ ಎಡಬದಿಯನ್ನು ಸ್ವಲ್ಪ ಗಮನಿಸಿ ನೋಡಿ. ಟ್ಯಾನ್ ಟೀಟಾ ಅಂತ ಹೇಳಿದ್ರೆ ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಹೋಲ್ ಡಿವೈಡೆಡ್ ಬೈ, ಸ್ವಲ್ಪ ಕೆಳಬದಿಯನ್ನು ನೋಡ್ಕೊಂಡ್ಬಿಟ್ರೆ 1 ಮೈನಸ್ ಕಾಟ್ ಟೀಟಾ, 1 ಮೈನಸ್ ಕಾಟ್ ಟೀಟಾ. ಕಾಟ್ ಟೀಟಾ ಅಂತ ಹೇಳಿದ್ರೆ ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ. ಓಕೆ, ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ. ಈ ಕಡೆ ನೋಡ್ರಿ, ಪ್ಲಸ್ ಕಾಟ್ ಟೀಟಾ. ಕಾಟ್ ಟೀಟಾ ಅಂತ ಹೇಳಿದ್ರೆ ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ. ಅಂದರೆ ನಾನಿಲ್ಲಿ ಏನು ಮಾಡಿದೆ, ಕೊಟ್ಟಿರುವ ಪ್ರಶ್ನೆಯನ್ನು ಸೈನ್ ಮತ್ತು ಕಾಸ್ನ ರೂಪದಲ್ಲಿ ವ್ಯಕ್ತಪಡಿಸಿದೆ. ಈಗೇನು ಮಾಡ್ತೀನಿ ಅಂತ ಹೇಳಿದರೆ, ಮೇಲ್ಗಡೆ ಭಾಗ ಸುಲಭ ರೂಪದಲ್ಲೇ ಇರೋದ್ರಿಂದ ನಾನು ಅದನ್ನು ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಟ್ ಕೆಳಗಿನ ಭಾಗವನ್ನು ನೀವು ನೋಡಿದ್ರೆ ಭಿನ್ನರಾಶಿಯ ವ್ಯವಕಲನದ ರೂಪದಲ್ಲಿದೆ ಅಲ್ವಾ. ಸೊ ಭಿನ್ನರಾಶಿಯ ವ್ಯವಕಲನದ ಮುಖಾಂತರ ನಾನು ಛೇದವನ್ನು ಸುಲಭೀಕರಿಸ್ಕೋಬೇಕು ಅಲ್ವಾ. ಸೊ ಹಾಗಾದರೆ ಈಗೇನಾಗುತ್ತಂತ ಹೇಳಿದ್ರೆ ನೋಡಿ, ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಹೋಲ್ ಡಿವೈಡೆಡ್ ಬೈ ನೋಡಿ ಲಸ ಅ 1 ಮತ್ತು ಸೈನ್ ಟೀಟಾದ ಲಸ ಅ ಏನಾಗುತ್ತೆ, ಸೈನ್ ಟೀಟಾ ಅಲ್ವಾ. ಸೊ 1 ಇಂಟು ಸೈನ್ ಟೀಟಾ ಇಂಟು 1 ಅಂದರೆ ಲಸ ಅದಿಂದ ಛೇದಗಳ ಗುಣಾಕಾರ ಆಗಬೇಕು. ಅದಾದ ನಂತರ 1 ಇಂಟು ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಇಂಟು 1 ಕಾಸ್ ಟೀಟಾ. ಈ ಕಡೆ ಭಾಗವನ್ನು ನೋಡಿ, ಮೇಲ್ಗಡೆ ಏನಪ್ಪ, ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ. ಓಕೆ, ಕೆಳಗಿನ ಭಾಗ ಲಸ ಅ ಏನಾಗುತ್ತಾ, ಕಾಸ್ ಟೀಟಾ ಲಸ ಅ ಆಗುತ್ತಾ. 1 ಇಂಟು ಕಾಸ್ ಟೀಟಾ ಇಂಟು 1 ಅಲ್ವಾ. ಸೊ 1 ಇಂಟು ಕಾಸ್ ಟೀಟಾ ಏನಾಗುತ್ತೆ, ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಅಲ್ವಾ. ಈಗೇನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಭಾಗಗಳು ಭಿನ್ನರಾಶಿಯ ರೂಪದಲ್ಲಿದ್ದರೆ ನೀವೇನು ಮಾಡಬೇಕು ಅಂತ ಹೇಳಿದರೆ ನೋಡಿ, ಮೇಲ್ಗಡೆ ಭಿನ್ನರಾಶಿ ಇದ್ದರೆ ಮೇಲಿನ ಭಿನ್ನರಾಶಿಯ ಛೇದಕ್ಕೆ ಬರುತ್ತೆ. ತಲೆಲಿಟ್ಕೊಳ್ಳಿ, ಛೇದ ಭಿನ್ನರಾಶಿಯ ರೂಪದಲ್ಲಿದ್ದರೆ ಛೇದದಲ್ಲಿನ ಛೇದ ಅಂಶಕ್ಕೆ ಹೋಗುತ್ತೆ. ತಲೆಲಿಟ್ಕೊಳ್ಳಿ. ಓಕೆ, ಸೊ ಹಾಗಾದರೆ ಕಾಸ್ ಟೀಟಾ ಕೆಳಗಡೆ ಬರಬೇಕು, ಸೈನ್ ಟೀಟಾ ಏನಾಗಬೇಕು, ಮೇಲ್ಗಡೆ ಹೋಗ್ಬೇಕು ಅಲ್ವಾ. ಸೈನ್ ಟೀಟಾ ಇಂಟು ಸೈನ್ ಟೀಟಾ ಏನಾಗುತ್ತೆ ಹೇಳಿ, ಸೈನ್ ಸ್ಕ್ವೇರ್ ಟೀಟಾ ಅಲ್ವಾ. ಏನಾಗುತ್ತೆ, ಸೈನ್ ಸ್ಕ್ವೇರ್ ಟೀಟಾ
ಡಿವೈಡೆಡ್ ಬೈ ಕೆಳಗಿನ ಭಾಗದಲ್ಲಿ ನೋಡಿ ಕಾಸ್ ಥೀಟಾ ಕೆಳಗಡೆ ಬರಬೇಕು. ಕಾಸ್ ಥೀಟಾ ಕೆಳಗಡೆ ಬಂದರೆ ಉಳಿತೇನು ಕಾಸ್ ಥೀಟಾ ಇಂಟು ಬ್ರಾಕೆಟ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಓಕೆ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಲ್ವಾ. ಈಗ ನೋಡಿ ಪ್ಲಸ್ ಪ್ಲಸ್, ಈಗ ಇಲ್ಲೂ ಕೂಡ ಅದೇ ನಿಯಮದ ಅನ್ವಯ ಆಗಬೇಕು ಅಲ್ವಾ. ಈ ಕಡೆ ಭಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸೈನ್ ಥೀಟಾ ಕೆಳಗಡೆ ಬರುತ್ತೆ, ಛೇದದಲ್ಲಿನ ಛೇದ ಎಲ್ಲಿಗೆ ಹೋಗುತ್ತೆ ಅಂಶಕ್ಕೆ ಹೋಗುತ್ತೆ. ಅಂದ್ರೆ ಕಾಸ್ ಥೀಟಾ ಮೇಲ್ಗಡೆ ಹೋಗ್ಬಿಟ್ರೆ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಏನಾಗುತ್ತೆ ಕಾಸ್ ಸ್ಕ್ವೇರ್ ಥೀಟಾ ಅಲ್ವಾ. ಕೆಳಗಿನ ಭಾಗದಲ್ಲಿ ನಾನು ಈ ಸೈನ್ ಥೀಟಾವನ್ನ ಕೆಳಗಡೆ ತೆಗೆದುಕೊಂಡು ಬಂದ್ರೆ ಏನಾಗುತ್ತೆ ಸೈನ್ ಥೀಟಾ ಇಂಟು ಬ್ರಾಕೆಟ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಈಗ ನೋಡಿ ಫೈನ್, ಕೊಟ್ಟಿರುವಂತಹ ಪ್ರಶ್ನೆಯನ್ನ ಸುಲಭೀಕರಣ ಮಾಡ್ಕೋಬೇಕಾದ್ರೆ ಸ್ವಲ್ಪ ಛೇದವನ್ನ ನೀವಿಲ್ಲಿ ಗಮನಿಸಿದ್ರೆ ಇಲ್ಲೇ ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಇಲ್ಲೇ ಸೈನ್ ಥೀಟಾ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ. ಅಂದ್ರೆ ಇದರ ವಿರುದ್ಧ ರೂಪದಲ್ಲಿ ಇದು ಇದೆ, ಹೌದಾ. ಈಗ ನಾನೇನಾದರೂ ಈ ಪ್ರಶ್ನೆಯ ಲ ಸ ಅ ತೆಗೆದ್ರೆ ತುಂಬಾ ದೊಡ್ಡದಾಗಿರ್ತಕ್ಕಂಥ ಲ ಸ ನಮಗೆ ಸಿಗುತ್ತೆ, ಹಾಗಾಗಿ ಕ್ಯಾಲ್ಕುಲೇಷನ್ ಕೂಡ ರಾಂಗ್ ಆಗುತ್ತೆ. ಹಾಗಾಗಿ ನಾವಿಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಶ್ನೆಯನ್ನ ಸ್ವಲ್ಪ ಸುಲಭಿ ರೂಪಕ್ಕೆ ತರಬೇಕು. ಯಾವ ರೀತಿ ಅಂದ್ರೆ ನೋಡಿ ಇಲ್ಲೇ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಇಲ್ಲೂ ಕೂಡ ನಾನು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಮಾಡ್ಕೊಂಡ್ಬಿಟ್ರೆ ಲ ಸ ಅ ನಮಗೆ ಸುಲಭವಾಗಿ ಸಿಗುತ್ತೆ, ಹೌದಾ. ಆ ರೀತಿ ಮಾಡ್ಕೋಬೇಕಾದ್ರೆ ಅಥವಾ ನೀವೇನಾದ್ರೂ ಬ್ರಾಕೆಟ್ ನಲ್ಲಿನ ಬೆಲೆಗಳನ್ನ ರಿವರ್ಸ್ ಮಾಡ್ಕೋಬೇಕಾದ್ರೆ ಮಧ್ಯದ ಚಿಹ್ನೆಯನ್ನ ಬದಲಾಯಿಸ್ಕೋಬೇಕು. ಧನಾತ್ಮಕ ಇದ್ರೆ ಋಣಾತ್ಮಕ ಮಾಡ್ಕೋಬೇಕು, ಋಣಾತ್ಮಕ ಇದ್ರೆ ಧನಾತ್ಮಕ ಮಾಡ್ಕೋಬೇಕು. ಓಕೆ, ನೋಡಿ ಇಲ್ಲೇ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ cos theta into bracket sin theta minus cos theta. ಫೈನ್, ಈ ಕಡೆ ಧನಾತ್ಮಕ ಇದ್ದಿದ್ದು ಏನ್ ಮಾಡ್ಕೋತೀನಿ ಋಣಾತ್ಮಕ ಮಾಡ್ಕೋತೀನಿ. ನಂತರ cos square theta divided by ಈ sin theta keep as it is. ಈ ಒಳಗಿನ ಬೆಲೆಗಳೇನಾಗುತ್ತೆ ರಿವರ್ಸ್ ಆಗುತ್ತೆ. ಸೊ ಏನ್ ರೀತಿ ಸಿಗುತ್ತೆ ನಮ್ಗಿಲ್ಲಿ sin theta minus cos theta, ಇಲ್ಲೂ ಕೂಡ sin theta minus cos theta, ಇಲ್ಲೂ ಕೂಡ sin theta minus cos theta. ಅಂದ್ರೆ ನಮ್ಮ ಮುಂದಿನ ಪ್ರಶ್ನೆ ಸುಲಭ ರೂಪದಲ್ಲಿ ಹೋಗುತ್ತೆ, ಹೌದಾ. ನಾನು ಏನ್ ಮಾಡ್ತೀನಿ ಛೇದದ ಲ ಸ ಅ ತೆಗಿತೀನಿ ಅಲ್ವಾ. ಛೇದದ ಲ ಸ ನೋಡಿ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಓಕೆ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ, ಬ್ರಾಕೆಟ್ ನ ಒಳಗಿನ ಭಾಗ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಓಕೆ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಲ್ವಾ. ಈಗ ನಾನಿಲ್ಲಿ ಗುಣಾಕಾರ ಮಾಡಬೇಕು, ಭಿನ್ನ ರಾಶಿಗಳ ವ್ಯವಕಲನ ಇದು. ಯಾವುದರಿಂದ ಗುಣಾಕಾರ ಮಾಡಬೇಕು, ಯಾವುದು ಛೇದದಲ್ಲಿಲ್ಲ ಅದರಿಂದ ಗುಣಾಕಾರ ಮಾಡಬೇಕು. ನೋಡಿ ಕಾಸ್ ಥೀಟಾ ಇದೆ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಯಾವುದಿಲ್ಲ ಇಲ್ಲಿ ಸೈನ್ ಥೀಟಾ ಇಲ್ಲ. ಸೊ ಹಾಗಾಗಿ ನಾನು ಸೈನ್ ಥೀಟಾದಿಂದ ಗುಣಾಕಾರ ಮಾಡಬೇಕು ಅಲ್ವಾ. ಈ ಕಡೆ ನೋಡಿ ಸೈನ್ ಥೀಟಾ ಇದೆ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಯಾವುದಿಲ್ಲ ಇಲ್ಲಿ ಕಾಸ್ ಥೀಟಾ ಇಲ್ಲ. ಸೊ ಹಾಗಾಗಿ ಕಾಸ್ ಥೀಟಾದಿಂದ ಗುಣಾಕಾರ ಮಾಡ್ತೀನಿ. ನೋಡಿ ಸೈನ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಥೀಟಾ ಏನಾಗುತ್ತೆ ಸೈನ್ ಕ್ಯೂಬ್ ಥೀಟಾ. ಓಕೆ, ಕಾಸ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಥೀಟಾ ಏನಾಗುತ್ತೆ ಕಾಸ್ ಕ್ಯೂಬ್ ಥೀಟಾ. ಓಕೆ, ನೀವಿಲ್ಲಿ ಅಂಶವನ್ನ ನೋಡಿದ ತಕ್ಷಣ ಏನ್ ನೆನಪಾಗುತ್ತೆ, ಅಂಶವನ್ನ ನೋಡಿದ ತಕ್ಷಣ ಬೀಜಗಣಿತದ ನಿತ್ಯ ಸಮೀಕರಣ ನೆನಪಾಗುತ್ತೆ ಅಲ್ವಾ. ಏನದು ಬೀಜಗಣಿತದ ನಿತ್ಯ ಸಮೀಕರಣ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು. ಓಕೆ, ಸೊ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ನೋಡೋಣ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು a minus b into a square plus b square plus ab. ಓಕೆ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ. ಓಕೆ, ಇದು ಈ ನಿತ್ಯ ಸಮೀಕರಣದ ವಿಸ್ತೃತ ರೂಪ, ಹೌದಾ. ನಾನು ಇದನ್ನ ಏನ್ ಮಾಡ್ತೀನಿ ಈ ಸೂತ್ರವನ್ನ ಬಳಸಿ ವಿಸ್ತೃತ ರೂಪಕ್ಕೆ ತೆಗೆದುಕೊಂಡು ಬರ್ತೀನಿ, ಹೌದಾ. ಎ ಮೈನಸ್ ಬಿ, ಎ ಜಾಗದಲ್ಲಿ ಸೈನ್ ಮತ್ತೆ ಬಿ ಜಾಗದಲ್ಲಿ ಕಾಸ್, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಎ ಸ್ಕ್ವೇರ್. ಎ ಸ್ಕ್ವೇರ್ ಅಂತ ಹೇಳಿದ್ರೆ ಸೈನ್ ಸ್ಕ್ವೇರ್ ಥೀಟಾ. ಓಕೆ, ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಕಾಸ್ ಸ್ಕ್ವೇರ್ ಥೀಟಾ. ಎ ಇಂಟು ಬಿ ಅಂತ ಹೇಳಿದ್ರೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ, ಬ್ರಾಕೆಟ್ ಕಂಪ್ಲೀಟ್, ಹೋಲ್ ಡಿವೈಡೆಡ್ ಬೈ. ಓಕೆ, ನೀವು ಕೆಳಗಿನ ಭಾಗವನ್ನ ಗಮನಿಸಿದ್ರೆ ಏನಿದೆ ಕೆಳಗಿನ ಭಾಗದಲ್ಲಿ ಕಾಸ್ ಥೀಟಾ ಇಂಟು ಸೈನ್ ಥೀಟಾ, ಬ್ರಾಕೆಟ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಎಸ್ ನೋ ನೋಡಿ ಇಲ್ಲೇ
ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ, ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಮಾಡ್ಬೋದು, ಯಾಕಂತ ಹೇಳಿದ್ರೆ ಗುಣಾಕಾರ ಇರೋದ್ರಿಂದ ನಾನು ಕ್ಯಾನ್ಸಲ್ ಮಾಡ್ಬೋದು. ಆದರೆ ಇಲ್ಲಿ ಏನಾದರೂ ಪ್ಲಸ್ ಅಥವಾ ಮೈನಸ್ ಇದ್ರೆ ನಾನು ಕ್ಯಾನ್ಸಲೇಷನ್ ಮಾಡಲಿಕ್ಕೆ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ, ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದ ತಕ್ಷಣ ಮೇಲ್ಗಡೆ ಏನು ಉಳಿತು ನೋಡಿ, ಮೇಲ್ಗಡೆ ಭಾಗದಲ್ಲಿ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಆ್ಯಂಡ್ ಕೆಳಗಿನ ಭಾಗದಲ್ಲಿ ಏನು ಉಳ್ಕೊಂತು ಅಂತ ಹೇಳಿದ್ರೆ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಮಾತ್ರ ಉಳ್ಕೊಳ್ತು. ಹೌದಾ? ಈಗ ನಿಮಗಿಲ್ಲಿ ಒಂದು ನಿತ್ಯ ಸಮೀಕರಣ ನೆನಪಾಗಬೇಕು. ಯಾವುದದು ನಿತ್ಯ ಸಮೀಕರಣ? ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು 1 ಅಲ್ವಾ? ಸೊ ಈ ನಿತ್ಯ ಸಮೀಕರಣವನ್ನು ನಾನಿಲ್ಲಿ ಬಳಸ್ಕೊಂಡ್ಬಿಟ್ರೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು 1 ಪ್ಲಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಇಂಟು ಸೈನ್ ಟೀಟಾ. ನಾನೀಗೇನು ಮಾಡ್ತೀನಿ, ಈ ಛೇದವನ್ನು ಒಡ್ಕೋತೀನಿ. ಅಂದರೆ ಈ ಛೇದ ಇದಕ್ಕೂ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಇದಕ್ಕೂ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಈ ಛೇದವನ್ನು ಎರಡೂ ಬದಿಗಳಲ್ಲಿ ಒಡಿತೀನಿ. ಅದಾದ ನಂತರ ಏನಾಗುತ್ತೆ, 1 ಡಿವೈಡೆಡ್ ಬೈ ಕಾಸ್ ಟೀಟಾ ಇಂಟು ಸೈನ್ ಟೀಟಾ, ಈ ಕಡೆ ನೋಡಿ, ಪ್ಲಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಇಂಟು ಸೈನ್ ಟೀಟಾ. ಓಕೆ ನೋಡಿ, ಸೈನ್ ಟೀಟಾ ಸೈನ್ ಟೀಟಾ, ಕಾಸ್ ಟೀಟಾ ಕ್ಯಾನ್ಸಲ್ ಆಯ್ತಲ್ವಾ? ನೋಡಿ, 1 ಡಿವೈಡೆಡ್ ಬೈ ಕಾಸ್ನ ಹೃತ್ಕೃಮ ಯಾವುದು ನೆನಪು ಮಾಡ್ಕೊಳ್ಳಿ, 1 ಬೈ ಕಾಸ್. ಓಕೆ, 1 ಬೈ ಸೈನ್. ವಿಡಿಯೋ ಪೋಸ್ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. 1 ಬೈ ಕಾಸ್ ಅಂದರೆ ಯಾವುದು, ಯಾವ ತ್ರಿಕೋನಮಿತಿ ಅನುಪಾತ, 1 ಬೈ ಸೈನ್ ಅಂತ ಹೇಳಿದ್ರೆ ಯಾವ ತ್ರಿಕೋನಮಿತಿ ಅನುಪಾತ ಅನ್ನೋದನ್ನು ಬರೀರಿ. ಓಕೆ, ಅದಾದ ನಂತರ ಕ್ರಾಸ್ ಚೆಕ್ ಮಾಡಿ. 1 ಬೈ ಕಾಸ್ ಟೀಟಾ ಅಂತ ಹೇಳಿದ್ರೆ ಡಿಯರ್ಸ್ ಸೀಕ್ ಟೀಟಾ ಅಲ್ವಾ? 1 ಬೈ ಸೈನ್ ಟೀಟಾ ಅಂತ ಹೇಳಿದ್ರೆ ಕೊಸೇಕ್ ಟೀಟಾ ಅಲ್ವಾ? ನೋಡಿ, ಇಲ್ಲಿ ಎರಡೂ ಕಡೆ ಕ್ಯಾನ್ಸಲ್ ಆಗಿರೋದ್ರಿಂದ ಕ್ಯಾನ್ಸಲ್ ಆದರೆ ಏನು ಸಿಕ್ತು, 1. ನೋಡಿ, ನಾವು ಏನಂತ ಹೇಳಿ ಪ್ರೂವ್ ಮಾಡಬೇಕಾಗಿತ್ತು, 1 ಪ್ಲಸ್ ಸೀಕ್ ಟೀಟಾ ಇಂಟು ಕೊಸೇಕ್ ಟೀಟಾ. ನೋಡಿ, ನಾವು ಏನಂತ ಹೇಳಿ ಕಂಡುಕೊಂಡ್ವಿ, ಸೀಕ್ ಟೀಟಾ ಕೊಸೇಕ್ ಟೀಟಾ ಪ್ಲಸ್ 1. ಇದನ್ನೇ ನಾವು ಆ ರೀತಿ ಕೂಡ ಬರಿಬೋದು, 1 ಪ್ಲಸ್ ಸೀಕ್ ಟೀಟಾ ಇಂಟು ಕೊಸೇಕ್ ಟೀಟಾ ಅಂತ ಹೇಳಿ ಕೂಡ ಬರಿಬಹುದು. ಅಂದರೆ LHS ಈಸ್ ಈಕ್ವಲ್ ಟು RHS. ಹೌದಾ? ನಾವು ಎಡಬದಿಯಿಂದ ಶುರು ಮಾಡಿದ್ವಿ ಮತ್ತು ನಾವು ಬಲಬದಿಗೆ ಬಂದು ತಲುಪಿದ್ವಿ. ಅಂಡರ್ಸ್ಟ್ಯಾಂಡಿಂಗ್? ಸೊ ಈ ಪ್ರಶ್ನೆ 4 ಅಂಕಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ. ತಿಳಿತಾ? ಓಕೆ, ಸೊ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. 2 ರಿಂದ 3 ಬಾರಿ ಆದರೂ ಇದನ್ನು ಪ್ರಾಕ್ಟೀಸ್ ಮಾಡಿ. ಫೈನ್, ಥ್ಯಾಂಕ್ ಯು.